ನಮಸ್ಕಾರ ಸ್ನೇಹಿತರೆ, ನಾನು ಸೌಮ್ಯ. ಈ ದಿನ ವೈಶಾಖ ಮಾಸದ ಅಕ್ಷಯ ತೃತೀಯ ಅಂದರೆ ಏನು ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ಕಾಣಿಸುತ್ತೆ. ಕಳಬೇಡ ಕೊಳಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದಿರ ಅಳಿಯಲು ಬೇಡ, ತನ್ನ ಬಣ್ಣಿಸಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಯುವ ಪರಿ. ಹೌದು, ಈ ದಿನ ಬಸವಣ್ಣನವರ ಜನ್ಮದಿನ. ಬಸವಣ್ಣನವರು 1134ನೇ ಕಾಲಘಟ್ಟದಲ್ಲಿ ಅಂದರೆ 12ನೇ ಶತಮಾನದಲ್ಲಿ ಜನಿಸಿದಂಥ ಮಹಾನ್ ಮಾನವೀಯತೆಯ ಮನುಷ್ಯರು. ಹಾಗೂ ಅವರು ಕಾಯಕವೇ ಕೈಲಾಸ ಎಂಬ ತತ್ವದಡಿಗೆ ಸಮಾನತೆಯನ್ನು ಎಲ್ಲೆಡೆ ಹರಡಿದವರು. ಇವರ ವಚನಗಳ ಅಂಕಿತ ನಾಮ ಕೂಡಲ ಸಂಗಮ ದೇವ. ಇವರು ಜನಿಸಿದ್ದು ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ. ಇವರ ತಂದೆ ಮಾದರಸ ಮತ್ತು ತಾಯಿ ಮಾದಲಾಂಬಿಕೆ. ಇವರು ಬಾಲ್ಯದಲ್ಲಿಯೇ ಜನಿವಾರ ಹಾಕುವ ಸಂಪ್ರದಾಯವನ್ನು ವಿರೋಧಿಸಿ ಅಕ್ಕ ನಾಗಮ್ಮನವರಿಗೆ ಜನಿವಾರ ಹಾಕಲೇಬೇಕೆಂದು ಪಟ್ಟು ಹಿಡಿದು ಸಮಾನತೆಗಾಗಿ ಸಣ್ಣ ವಯಸ್ಸಿನಲ್ಲಿಯೇ ಧ್ವನಿ ಎತ್ತಿದವರು. ಬಾಲ್ಯದ ನಂತರ ಕೂಡಲ ಸಂಗಮಕ್ಕೆ ತೆರಳಿ 12 ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿದರು. ಪ್ರಾಣಿ ಬಲಿ, ಸುಳ್ಳು, ಹಿಂಸೆ ಮತ್ತು ಜಾತಿ ವ್ಯವಸ್ಥೆಗಳನ್ನು ತೀವ್ರವಾಗಿ ವಿರೋಧಿಸಿದವರು. ದೇವರು ನಮ್ಮೊಳಗೇ ಇದ್ದಾನೆ ಎಂಬುದು ಇವರ ಬಲವಾದ ನಂಬಿಕೆಯಾಗಿತ್ತು. ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿ ವಿವಿಧ ವೃತ್ತಿ ಮಾಡುತ್ತಿದ್ದ ಶರಣರೊಡನೆ ವಚನ ಚರ್ಚೆಯನ್ನು ನಡೆಸುತ್ತಿದ್ದವರು. ಇವರ ವಚನಗಳು ಸರಳ ಕನ್ನಡದಲ್ಲಿದ್ದು ಮಾನವೀಯ ಮೌಲ್ಯಗಳನ್ನು ಆ ಕಾಲಘಟ್ಟದಲ್ಲೇ ಎತ್ತಿ ಹಿಡಿಯುತ್ತಿದ್ದವು. ಭಾರತದ 12ನೇ ಶತಮಾನದ ಕನ್ನಡದ ಒಬ್ಬ ಮಹಾನ್ ತತ್ವಜ್ಞಾನಿಯಾಗಿದ್ದರು. ಕಲಚೂರಿ ಅರಸನ ಬಿಜ್ಜಳ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದರು. ಇವರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಕರೆಯುತ್ತಾರೆ. ಹೀಗೆ ಅವರನ್ನು ಕರೆದವರು ಬೇರೆ ಯಾರೂ ಅಲ್ಲ, ಸರ್ ಆರ್ಥರ್ ಮೈಲಾರ್ ಎಂಬುವರು. ಬಸವಣ್ಣನವರ ದೃಷ್ಟಿಯಲ್ಲಿ ದೇವನು ಒಬ್ಬನೇ ಮತ್ತು ಅವನು ಮಾನವನಲ್ಲಿದ್ದಾನೆಯೇ ಹೊರತು ಗುಡಿ ಗುಂಡಾರಗಳಲ್ಲಿ ಇಲ್ಲ ಎಂದು ಆಗಿನ ಕಾಲದಲ್ಲಿಯೇ ಹೇಳಿದವರು ಮತ್ತು ಆ ಸತ್ಯವನ್ನು ತಿಳಿಸಿಕೊಟ್ಟವರು. ಕೆಲಸ ಮಾಡಿ ಜೀವನ ನಡೆಸಬೇಕು, ಆಲಸಿ ಜೀವನ ಸಲ್ಲದು, ಪ್ರಾಣಿ ಬಲಿ ನೀಡುವುದು, ಪರಧನ ಹರಣ, ಪರಸ್ತ್ರೀ ವ್ಯಾಮೋಹ ಹೊಂದುವುದು ಘೋರ ಅಪರಾಧ ಎಂದೇ ಹೇಳುತ್ತಿದ್ದವರು. ಕೆಲಸದಲ್ಲಿ ಮೇಲು ಕೀಳು ಎಂಬುದು ಇಲ್ಲ, ಪುರುಷನಂತೆಯೇ ಮಹಿಳೆಯು ವಿದ್ಯಾಭ್ಯಾಸವನ್ನು ಮತ್ತು ತನ್ನ ಜೀವನವನ್ನು ರೂಪಿಸಿಕೊಳ್ಳುವ ಎಲ್ಲ ರೀತಿಯಾದಂತಹ ಹಕ್ಕುಗಳನ್ನು ಹೊಂದಿದ್ದವರು ಎಂದು ಅವರು ಆಗಿನ ಕಾಲದ ಘಟ್ಟೆಯಲ್ಲಿ ಹೆಣ್ಣು ಮಕ್ಕಳ ಪರವಾಗಿ ನಿಂತವರು. ಜಾತಿ, ಮತ, ಲಿಂಗಗಳ ಭೇದವನ್ನು ತಿರಸ್ಕರಿಸಿದ್ದು ಬಸವಣ್ಣನವರು. ಹಾಗೆಯೇ ಸಾಮಾಜಿಕ ಕ್ರಾಂತಿಗೆ ಹರಿಕಾರರಾದರು. ಮಾನವೀಯತೆ ಹಾಗೂ ಕಾಯಕ ನಿಷ್ಠೆ ಇವು ಧರ್ಮದ ಬುನಾದಿಯಾಗಬೇಕು ಎಂದು ಹೇಳಿದವರು. ಬಸವಣ್ಣನವರ ಪ್ರೇರಣೆಯಿಂದ ಹರಿಜನ ಮತ್ತು ಬ್ರಾಹ್ಮಣ ಕುಟುಂಬಗಳ ನಡುವೆ ನಡೆದ ಅಂತರ್ಜಾತಿ ವಿವಾಹ ಕಲ್ಯಾಣದ ಕ್ರಾಂತಿಗೆ ಮುನ್ನಡೆಯಾಯಿತು. ಇವರು ಷಟ್ಸ್ಥಲ ವಚನ, ಕಾಲಜ್ಞಾನ ವಚನ, ಮಂತ್ರಗೋಪ್ಯ ಶಿಖಾರತ್ನ ವಚನ ಎಂಬ ಗ್ರಂಥಗಳನ್ನು ಬರೆದಿದ್ದಾರೆ. ಇವರನ್ನು ಕುರಿತಂತೆ ಕನ್ನಡ, ತಮಿಳು, ತೆಲುಗು, ಸಂಸ್ಕೃತ, ಮರಾಠಿ ಮತ್ತು ಹಿಂದಿ ಭಾಷೆಗಳಲ್ಲಿ ಪುರಾಣಗಳು ರಚನೆಯಾಗಿವೆ. ಬಾಗೇವಾಡಿ, ಕಪ್ಪಡಿ ಸಂಗಮ, ಕಲ್ಯಾಣ ಪಟ್ಟಣಗಳಲ್ಲಿ ಇವರ ಸ್ಮಾರಕಗಳು ಇಂದಿಗೂ ಇವೆ. ಹೀಗೆ ಅವರ ತತ್ವಗಳು ನಮ್ಮೆಲ್ಲರ ಜೀವನಕ್ಕೆ ಮಾದರಿಯಾಗಿವೆ. ಆ ತತ್ವಗಳನ್ನು ನಾವು ನಡೆಸಿಕೊಂಡು ಅಥವಾ ಅರ್ಥ ಮಾಡಿಕೊಂಡು ಹೋಗುವುದರಲ್ಲಿ ನಮ್ಮ ಜೀವನದ ಧ್ಯೇಯ ಕೂಡ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸೊ ಈ ದಿನದಂದು ಬಸವಣ್ಣನವರ ಪ್ರಸಿದ್ಧ ವಚನಗಳನ್ನು ನಾನು ನಿಮ್ಮ ಮುಂದೆ ವಾಚಿಸ್ತಾ ಇದ್ದೇನೆ. ಮೊದಲಿಗೆ ಚಂದನ. ಎಲ್ಲರಿಗೂ ನಮಸ್ಕಾರ. ಬಸವ ಜಯಂತಿಯ ಶುಭಾಶಯಗಳು. ನನ್ನ ಹೆಸರು ಚಂದನ ಅಂತ, ನಮ್ಮೂರು ಕೊಳ್ಳೇಗಾಲ. ನಾನು ಫಸ್ಟ್ ಸೆಮ್ BSc ನರ್ಸಿಂಗ್ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಇವತ್ತು ಬಸವ ಜಯಂತಿ ಆಗಿರೋದ್ರಿಂದ ಒಂದು ಬಸವಣ್ಣ ಅವರ ವಚನವನ್ನು ಓದೋಕ್ಕೆ ಇಷ್ಟಪಡ್ತೀನಿ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ.
ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನಾನಿಂದು ಕೆಲವೊಂದು ಬಸವಣ್ಣನವರ ಪ್ರಸಿದ್ಧ ವಚನಗಳನ್ನು ವಾಚಿಸಲಿಕ್ಕೆ ಇಷ್ಟಪಡ್ತೇನೆ. ಮೊದಲಿಗೆ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮಯ್ಯ, ಕೂಡಲ ಸಂಗಯ್ಯನಂತಲ್ಲದೊಲ್ಲನಯ್ಯ. ಮತ್ತೊಂದು, ಮನವೇ ಸರ್ಪ ತನುವೇ ಹೇಳಿಗೆ, ಹಾವಿನೊಡತಣ ಹುದುವಾಳಿಗೆ, ಇನ್ನಾವಾಗ ಕೊಂದಹುದೆಂದರಿಯೇ, ಇನ್ನಾವಾಗ ತಿಂದಹುದೆಂದರಿಯೇ, ನಿಚ್ಚಕ್ಕೆ ನಿಮ್ಮ ಪೂಜಿಸಬಲ್ಲಡೆ, ಅದೇ ಗಾರುಡ ಕೂಡಲ ಸಂಗಮದೇವ. ಕಳ್ಳನಾಗರ ಕಂಡರೆ ಹಾಲನೆರೆ ಎಂಬುದು, ದಿಟರನಾಗರ ಕೊಲ್ಲೆಂಬರಯ್ಯ, ಉಂಬ ಜಂಗಮ ಬಂದರೆ ನಡೆ ಎಂಬುದು, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿ ಎಂಬುದು, ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದರೆ, ನಮ್ಮ ಕೂಡಲ ಸಂಗಮ ಶರಣರ ಕಂಡು ಉದಾಸೀನ ಮಾಡಿದರೆ, ಕಲ್ಲತಾಗಿದ ಮೆಟ್ಟಿಯಂತಪ್ಪರಯ್ಯ. ಮತ್ತೊಂದು, ಇವನಾರವ 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 ನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಸಕ್ಕರೆಯ ಕೊಡನ ತುಂಬಿ ಹೊರಗ ಸವಿದರೆ ರುಚಿಯುಂಟೆ, ಸಕ್ಕರೆಯ ಕೊಡನ ತುಂಬಿ ಹೊರಗ ಸವಿದರೆ ರುಚಿಯುಂಟೆ, ತಕ್ಕೈಸಿ ಭುಜ ತುಂಬಿ ತಕ್ಕೈಸಿ ಭುಜ ತುಂಬಿ ಲಿಂಗ ಸ್ಪರ್ಶನವ ಮಾಡದೆ, ಅಕ್ಕಟ ಸಂಸಾರ ವೃತ ಹೋಯಿತಲ್ಲ, ಅದೇ ಥರ ಭಕ್ತಿ ಅದೇ ಥರ ಯುಕ್ತಿ, ಕೂಡಿಕೋ ಕೂಡಲ ಸಂಗಮ ದೇವ. ಅಯ್ಯ ನಿಮ್ಮ ಶರಣನ ಮರ್ತ್ಯಕ್ಕೆ ತಂದೆಯಾಗಿ ನೆನೆದು ಸುಖಿಯಾಗಿ ಯಾನು ಬದುಕಿದೆನಯ್ಯ, ಅದೇನು ಕಾರಣ ಅದೇನು ಕಾರಣ ತಂದೆಯಿಂದರಿದೆನಯ್ಯ, ಅರಿದರಿದು ನಿಮ್ಮ ಶರಣನು ಆಚರಿಸುವಾಚರಣೆಯ ಕಂಡು ಕಂಡೆರನಯ್ಯ, ಕೂಡಲ ಸಂಗಮ ದೇವ. ನಮಸ್ಕಾರ.